ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ವಿನಾಯಕ್ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವ ಥರ ಗರಿ ಗರಿಯಾಗಿ ಇರುತ್ತೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಕರ್ಜಿಕಾಯಿ ಮಾಡಬೇಕು ಅಂತ ಅಂದರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ತಗೊಳ್ತಾ ಇದ್ದೀನಿ ಅಂತ ಅಂದರೆ, ಮೊದಲನೇದಾಗಿ ಮೈದಾ ಹಿಟ್ಟನ್ನು ನೀಟಾಗಿ ಕಲಸಿ ಇಟ್ಕೊಳ್ತೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ, ನೀರೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಬೌಲ್ನಲ್ಲಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ತುರಿದಂತಹ ಒಂದು ಕೊಬ್ಬರಿಯನ್ನು ತಗೊಂಡಿದ್ದೀನಿ. ಕೊಬ್ಬರಿಯನ್ನು ತಗೊಂಡಾದಮೇಲೆ ಒಂದು ಬೌಲ್ನಲ್ಲಿ ಒಂದು ಕಪ್ನಷ್ಟು ಕಡಲೆಯನ್ನು ತಗೊಂಡಿದ್ದೀನಿ. ಅದಾದ ನಂತರ ಒಂದು ಬೌಲ್ನಲ್ಲಿ 1 ಕಪ್ಪು ಸಕ್ಕರೆಯನ್ನು ಕೂಡ ತಗೊಂಡಿದ್ದೀನಿ. ಅದಾದಮೇಲೆ 2 ಏಲಕ್ಕಿಯನ್ನು ತಗೊಂಡಿದ್ದೀನಿ. ಅದಾದ ನಂತರ ಕಡಲೆಯನ್ನು ಪುಡಿ ಮಾಡಿ ಇಟ್ಕೊಳ್ಳೋಣ. ಕಡಲೆಯನ್ನು ಪುಡಿ ಮಾಡಿ ಇಟ್ಕೊಂಡಾದಮೇಲೆ ಅದಕ್ಕೆ 1 ಬೌಲು ಕೊಬ್ಬರಿಯನ್ನು ಸೇರಿಸೋಣ. ಕೊಬ್ಬರಿ ಆದಮೇಲೆ ಸಕ್ಕರೆಯನ್ನು ಕೂಡ ಅದರಲ್ಲಿ ಮಿಕ್ಸ್ ಮಾಡೋಣ. ಸಕ್ಕರೆ ಮಿಕ್ಸ್ ಮಾಡಿ ಆದಮೇಲೆ ಏಲಕ್ಕಿ ತಗೊಂಡಿದ್ವಿ ಅಲ್ವಾ, ಆ ಏಲಕ್ಕಿ ಪುಡಿಯನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು. ಒಂದೇ ಕಡೆ ಇದಾಗಿರುತ್ತೆ. ಸಕ್ಕರೆ, ಕಡಲೆ ಪುಡಿ ಮತ್ತು ಕೊಬ್ಬರಿಯನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಆ್ಯಕ್ಚುಲಿ ಇಲ್ಲಿ ಎಳ್ಳು ಹಾಕಬೇಕಿತ್ತು, ನಾನು ಎಳ್ಳನ್ನು ಆಪ್ಷನಲ್ಲಾಗಿ ತಗೊಂಡಿದ್ದೀನಿ. ನಾನು ಎಳ್ಳು ಸೇರಿಸ್ತಾ ಇಲ್ಲ, ಯಾಕಂದರೆ ನನಗೆ ಎಳ್ಳು ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಎಳ್ಳನ್ನು ಹಾಕ್ತಾ ಇಲ್ಲ, ಎಳ್ಳನ್ನು ಆಪ್ಷನಲ್ಲಾಗಿ ತಗೊಂಡು ಬಿಟ್ಟಿದ್ದೀನಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಮೈದಾ ಹಿಟ್ಟನ್ನು ಕಲಿಸ್ಕೊಂಡಿದ್ವಿ ಅಲ್ವಾ, ಅದು ನೆಂದಿದೆ ನೀಟಾಗಿ. ಅದನ್ನು ಒಂದು ಉಂಡೆ ಗಾತ್ರದಲ್ಲಿ ನಾನು ತಗೊಂಡು ನೀಟಾಗಿ ಪಾನನ್ನು ಮಾಡ್ಕೊಳ್ಳೋಣ. ಅಂದರೆ ಒಂದು ಪೂರಿ ಆಕಾರದಲ್ಲಿ, ಪೂರಿ ಮಾಡೋಕ್ಕೆ ನಾವು ಒತ್ಕೊಳ್ತೀವಿ ಅಲ್ವಾ, ಆ ಥರ ನಾವು ಒತ್ಕೊಳ್ತೀವಿ. ಅದಾದ ನಂತರ ಇಲ್ಲಿ ಕರ್ಜಿಕಾಯಿ ಮಾಡುವಂತಹ ಒಂದು ಅಚ್ಚು ಸಿಗುತ್ತೆ ಅಂಗಡಿಗಳಲ್ಲಿ, ಆ ಒಂದು ಅಚ್ಚನ್ನು ನಾನು ತೊಗೊಂಬಂದಿದ್ದೀನಿ. ಅದ್ರ ಮೇಲೆ ಪಾನನ್ನು ಹಾಕಿ, ಎಲೆಯನ್ನು ಹಾಕಿ, ಅದಾದಮೇಲೆ ಅದರಲ್ಲಿ ಸ್ವಲ್ಪ 1 ಸ್ಪೂನು, 1 ಅಥವಾ 1.5 ಸ್ಪೂನು ನಾನು ಆ ಹೂರಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ಹೂರಣವನ್ನು ಹಾಕ್ಕೊಂಡಾದಮೇಲೆ ಅದಕ್ಕೆ ಆ ಒಂದು ಅಚ್ಚಿನ ಒಂದು ಹೊರಭಾಗ ಬರುತ್ತಲ್ವಾ, ಮೇಲ್ಗಡೆ ಸ್ವಲ್ಪ ನೀರನ್ನು ಸವರ್ಕೊಳ್ಳೋಣ. ಯಾಕಪ್ಪ ನೀರು ಸವರ್ಕೊಬೇಕು ಅಂತ ಅಂದರೆ, ಅದು ಫುಲ್ಲು ಮೈದಾ ಹಿಟ್ಟು ಫುಲ್ಲು ಒಣಗೋಗಿರುತ್ತೆ ನಾವು, ಸೊ ಹಾಗಾಗಿ ಅದು ಫುಲ್ಲು ಒಣಗೋಗಿರುತ್ತೆ. ಇಲ್ಲ ಅಂದರೆ ಅದು ನೀಟಾಗಿ ಅಂಟಲ್ಲ. ಹಾಗಾಗಿ ಆ ಒಂದು ಎಲೆ ಮೇಲೆ ನೀಟಾಗಿ ನೀರನ್ನು ಸವರಿ ಅದಾದ ನಂತರ ಅಚ್ಚಲ್ಲಿ ಪ್ರೆಸ್ ಮಾಡಬೇಕು. ನೋಡಿ, ಇವಾಗ ಅಚ್ಚಲ್ಲಿ ಪ್ರೆಸ್ ಮಾಡಾದಮೇಲೆ ಯಾವ ರೀತಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಎಷ್ಟು ನೀಟಾಗಿ ಕೂತಿದೆ ಅಲ್ವಾ ಅದು. ಇಲ್ಲ ಅಂದರೆ ಅದು ಹಾಗೆ ಓಪನ್ ಆಗಿಬಿಡುತ್ತೆ. ಈಗ ಕರ್ಜಿಕಾಯಿ ಕರಿಲಿಕ್ಕೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಅದು ನೀಟಾಗಿ ಕಾದಿರಬೇಕು. ಅದಾದ ನಂತರದಲ್ಲಿ ಒಂದೊಂದಾಗಿ ನಾವು ಮಾಡಿ ಇಟ್ಕೊಂಡಿರುವಂತಹ ಕರ್ಜಿಕಾಯನ್ನು ಆ ಬಾಣಲೆಯಲ್ಲಿ ನೀಟಾಗಿ ಕರ್ಕೊಳ್ಬೇಕು. ಸೊ ನೋಡಿ ಫ್ರೆಂಡ್ಸ್, ಇದು ಗರಿ ಆದಂತಹ ಕರ್ಜಿಕಾಯಿ ರೆಡಿಯಾಗಿದೆ. ಇದೇ ರೀತಿಯಾಗಿ ಇನ್ನೂ ಒಳ್ಳೊಳ್ಳೆ ರೀತಿಯಾದಂತಹ ವಿಡಿಯೋಸ್ ಮಾಡಬೇಕು ಅಂತ ಅಂದರೆ ನೀವು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಬೇಕು. ಹಾಗಾಗಿ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಾಗಿ ನನ್ನನ್ನು ಬೆಳೆಸಿ ಹಾರೈಸಿ ಅಂತ ಹೇಳ್ತಾ, ಜಯಶ್ರೀ ಜೇನಾಯಕ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.